ಪಾಂಡವಪುರ ತಾಲೂಕಿನ ಕೆ.ಬೆಟ್ಟಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ 1948ರಲ್ಲಿ ಸ್ಥಾಪನೆಯಾಗಿದೆ. ಶಾಲೆಯಲ್ಲಿ ಈ ಹಿಂದೆ 500ರಿಂದ 600 ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಬರುತ್ತಿದ್ದರು. ಈಗಿನ ಖಾಸಗಿ ಶಾಲೆಯ ಕಟ್ಟಡಗಳ ಆಕರ್ಷಣೆ ಹಾಗೂ ಇಂಗ್ಲಿಷ್ ವ್ಯಾಮೋಹಕ್ಕೆ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ದಿನೇ ದಿನೇ ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಹೇಗಾದರೂ ಮಾಡಿ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಪಾಂಡವಪುರ ತಾಲೂಕಿನ ಕೆ.ಬೆಟ್ಟಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕರು, ಗ್ರಾಮದ ಯಜಮಾನರು, ಶಾಲೆಯ ಮುಖ್ಯ ಉಪಾಧ್ಯಾಯರು, ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಿನಿಂದ ತಮ್ಮ ಸ್ವಂತ ಹಣದಿಂದ ಶಾಲೆಯ ಆವರಣಕ್ಕೆ ಮಣ್ಣು ಮತ್ತು ಕಾಂಕ್ರೀಟಿನಿಂದ ಸರ್ಕಾರಿ ಶಾಲೆಯ ಆವರಣವನ್ನು ಸಮತಟ್ಟು ಮಾಡಿ ಶಾಲೆ ಆವರಣ ಸುಂದರವಾಗಿ ಕಾಣುವಂತೆ ಗಿಡಗಳನ್ನು ನೆಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಯ ಪುನರ್ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಸಹಾಯಕ್ಕಾಗಿ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಪಾಂಡವಪುರ ತಾಲೂಕು ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗಳ ಪುನರ್ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಸಹಾಯಧನ ನೀಡುತ್ತಿರುವ ಶ್ರೀ ಅರವಿಂದ್ ರಾಘವನ್ ರವರನ್ನು ಶಾಲೆಗೆ ಬರಮಾಡಿಕೊಳ್ಳಬೇಕು ಎಂದು ಪಾಂಡವಪುರ ತಾಲೂಕಿನ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ರವರಿಗೆ ಮನವಿ ಸಲ್ಲಿಸಿದರು. ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಯಜಮಾನರ ಮನವಿ ಮೇರೆಗೆ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್, ಹಿರೇಮರಳಿ ದೊರೆಸ್ವಾಮಿ, ಹಿರೇಮರಳಿ ಸರ್ಕಾರಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್, ಮಧು ಬೀರಶೆಟ್ಟಹಳ್ಳಿ, ನಂದ ಮತ್ತು ಗ್ರಾಮದ ಯಜಮಾನರು ಶಾಲೆಯ ಶಿಕ್ಷಕರ ಜೊತೆ ಶಾಲೆ ಮತ್ತು ಅಂಗನವಾಡಿ ಕಟ್ಟಡವನ್ನು ವೀಕ್ಷಿಸಿ ಸ್ಥಳದಿಂದಲೇ ಶ್ರೀ ಅರವಿಂದ್ ರಾಘವನ್ ರವರಿಗೆ ವಿಡಿಯೋ ಕರೆ ಮಾಡಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಬಗ್ಗೆ ವಿವರವಾಗಿ ತಿಳಿಸಿ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಬಣ್ಣದ ವ್ಯವಸ್ಥೆ ಮಾಡಿಸಿಕೊಡಬೇಕು ಎಂದು ಮನವಿ ಮಾಡಲಾಯಿತು. ಇದಕ್ಕೆ ಸ್ಥಳದಲ್ಲೇ ಸ್ಪಂದಿಸಿದ ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರು ಶಾಲೆಯ ಸುಣ್ಣ ಬಣ್ಣದ ವ್ಯವಸ್ಥೆಗೆ ಮೊದಲನೆಯ ಕಂತಿನಲ್ಲಿ 62,000 ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿರುತ್ತಾರೆ. ರಾಘವನ್ನ ಅವರಲ್ಲಿ ಅವರಿಗೆ ನಮ್ಮ ಕೆ.ಬೆಟ್ಟಹಳ್ಳಿ ಗ್ರಾಮದ ಯಜಮಾನರುಗಳು ಮತ್ತು ಗ್ರಾಮಸ್ಥರಿಂದ ಪೂರ್ಣ ಅವರಿಗೆ ಪ್ರಣಾಮಗಳನ್ನು ಮಾಡ್ತಾ, ನಮ್ಮದು ಈ ಶಾಲೆ ಸುಮಾರು 1947ರಲ್ಲಿ ಸ್ಥಾಪನೆ ಆಗಿತ್ತು. ಸುಮಾರು 500-600 ಹುಡುಗರಿದ್ದರು. ಈ ಬರ್ತಾ ಏನಾಗಿದೆ ಅಂದರೆ ಕಡಿಮೆ ಸಂಖ್ಯೆಗೆ ಬಂದ್ಬಿಟ್ಟಿದೆ. ಈಗ ಈ ಹೊರಗಡೆ ಎಲ್ಲ ಸುಮಾರು 117 ಹುಡುಗರು ನಮ್ಮ ಶಾಲೆಯಿಂದ ಊರಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಕಾರಣ ಇಂಗ್ಲೀಷು ವ್ಯಾಮೋಹದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಸ್ಟೂಡೆಂಟೇ. ನಾನು 1968ರಲ್ಲಿ ಈಗ ನನ್ನ ಮಕ್ಕಳು ಇಲ್ಲೇ ಓದ್ತಿದ್ರು. ಅವರೆಲ್ಲ ಇಂಜಿನಿಯರು ಕೂಡ ಆದರು. ನಾನು ಕೂಡ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಪ್ರಿನ್ಸಿಪಲ್ ಆಗಿ ನಿವೃತ್ತಿ ಹೊಂದಿದ್ದೆ. ಇದಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥ ಈ ಶಾಲೆನ ಉಳಿಸ್ಕೋಬೇಕು ಅನ್ನೋದು ನಾವು ಗ್ರಾಮದ ಯಜಮಾನರುಗಳು, ಗ್ರಾಮಸ್ಥರುಗಳೆಲ್ಲ ನಿಂತಿದ್ವಿ. ನಾವು ದಯಮಾಡಿ ಈ ನಮ್ಮ ಸಂಸ್ಥೆಗೆ ನಿಮ್ಮ ಪೂರ್ಣ ಸಹಕಾರ ಬೇಕು ಅಂಥೇಳಿ ಗ್ರಾಮದ ಎಲ್ಲರ ಪರವಾಗಿ ಕಳಕಳಿಯಿಂದ ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಮಂಜುನಾಥು ಅವರ ಸ್ನೇಹಿತರೆಲ್ಲ ಬಂದು ಇದೆಲ್ಲವನ್ನು ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಕೆ.ಬೆಟ್ಟಹಳ್ಳಿ ಗ್ರಾಮದ ಯಜಮಾನರು, ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ಹಾಗೂ ಸ್ನೇಹಿತರ ಮುಖಾಂತರ ಶ್ರೀ ಅರವಿಂದ್ ರಾಘವನ್ ರವರಿಗೆ ನಾವು ಶಾಲೆಯ ಅಭಿವೃದ್ಧಿಗೆ ಸ್ಪಂದಿಸಬೇಕು ಎಂದು ಮನವಿಯನ್ನು ಮಾಡಿದೆವು. ಮನವಿಗೆ ತಕ್ಷಣ ಸ್ಪಂದಿಸಿದ ಬಾಲಭೈರವೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರಿಗೆ ಕೆ.ಬೆಟ್ಟಹಳ್ಳಿ ಗ್ರಾಮದ ಯಜಮಾನರು, ಗ್ರಾಮಸ್ಥರಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದು ತಿಳಿಸಿದ್ದಾರೆ. ನೀವು ತಾಲೂಕಿಗೆ ಬೇಕಾದಷ್ಟು ಸಹಾಯ ಮಾಡ್ತಾ ಇದ್ದೀರಿ. ಇದೊಂದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಾವು ಇರುವ ತನಕ ನಾವು ನಿಮ್ಮನ್ನು ಮರೆಯಲ್ಲ. ದಯಮಾಡಿ ಇದನ್ನು ಸಹಾಯ ಮಾಡಿಕೊಡ್ತೀವಿ, ನಂಬಿದ್ದೀವಿ. ನಮಸ್ಕಾರ. ಮಾತಾಡಿ. ಸಮಾಜ ಸೇವಕರಾದ ರವೀಂದ್ರ ರಾಘವನರು ಸುಮಾರು 20 ವರ್ಷಗಳಿಂದ ನಾನು ಕಂಡಂತೆ ಈ ತಾಲೂಕಿನಾದ್ಯಂತ ಸ್ಕೂಲ್ ಮಕ್ಕಳಿಗೆ
ಹಾಕೊಂಡಾಗೆ ಭಾಳ ಸಹಾಯ ಮಾಡ್ತಾ ಬಂದಿದ್ದೀರಿ. ಇದನ್ನು ನಾನು ನಿಮ್ಮ ಹತ್ರ ಬರೀಕ್ಕೂ ಮುಂಚೆ ನಮ್ಮ ಸ್ನೇಹಿತರನ್ನ ಒಡನಾಟ ಹೆಚ್ಚಾದ ಮೇಲೆ ನಾವು ನಿಮ್ಮ ಹತ್ರ ಬರಬೇಕು ಅಂತ ಆಸೆ ಇತ್ತು. ಆದರೆ ನಮ್ಮ ಸ್ನೇಹಿತರ ಮಧ್ಯೆ ಕೊಂಡಿ ಆಗಿರೋದ್ರಿಂದ ನಾವು ನಿಮ್ಮ ಹತ್ರ ಬರೀಕಾಗಿಲ್ಲ. ನಾವು ಸುಮಾರು ಸಲ ಹೋಗಿ ನಮ್ಮ ಸ್ನೇಹಿತರಾದ ಮಂಜುನಾಥರು ಇಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಂದಿದ್ದಾರೆ. ನೀವು ನಮ್ಮ ಶಾಲೆಗೆ ಸಹಕಾರ ಕೊಡ್ತೀನಿ ಅಂತ ನಂಬಿ ನಾನು ನಮ್ಮ ಸ್ನೇಹಿತರ ಮುಖೇನ ತಮ್ಮಲ್ಲಿ ಮನವಿ ಮಾಡ್ತೇನೆ. ಸರಿ ಈಗ ಸರ್ ಆಯಿತು. ದಯವಿಟ್ಟು ಬನ್ನಿ ಸರ್. ಧೋರಣ ಬಂದ ನೋಡಿದ್ದು ಧೋರಣ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಯ್ತು ಮಾಡಿಸ್ತೀನಿ ಸರ್. ಆಯ್ತು ಸರಿ. ಈಗ ನಿನ್ನ ಕಾನ್ಸೆಪ್ಟ್ ಯಾವ್ದು ಇದೆಯಪ್ಪ? ಇವತ್ತೊಂದು ದಿನ ಬೆಟ್ಟಳ್ಳಿಯ ಒಂದು ಶಾಲೆಗೆ ನಮ್ಮ ಹಿರಿಮಳ್ಳಿ ಸ್ಕೂಲ್ನ ಶಾಲಾ ಕಮಿಟಿ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಕರ್ಕೊಂಡು ಕೃಷ್ಣಹಳ್ಳಿ ಶಾಲೆ ಅಭಿವೃದ್ಧಿ ಮಾಡಿದಂಥ ಮುದ್ದೂರು ಕರ್ಕೊಂಡು ಇವತ್ತು ಹೆಡ್ ಮಾಸ್ಟರ್ ಮತ್ತು ನಮ್ಮ ಮಾದೇವಣ್ಣ ಚಂದ್ರಮಗಳ ಸಮ್ಮುಖದಲ್ಲಿ ಬರಬೇಕು ಅಂತ ಇವತ್ತು ಭಾರಿ ಆಶ್ಚರ್ಯ ಅಂತಂದರೆ ಅರವಿಂದ್ ರಾಘವನ್ ಅವರು ಏನು ಕಲ್ಪನೆ ಇತ್ತು ಅದೇ ಥರ ಇಲ್ಲಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಮಾದೇವಣ್ಣ ಇರ್ತಾರೆ, ಶಿವಣ್ಣ ಎಲ್ಲ ಟೀಮ್ ಮಾಡ್ತಾರೆ. ಇವತ್ತೊಂದು ದಿನ ಇಲ್ಲಿ ಕೆಲಸ ಮಾಡ್ತಾರೆ. ಅವರೇ ಸ್ವಂತ ಈಗಾಗಲೇ ಕೆಲಸ ಮಾಡ್ತಾಯಿದ್ರು. ಅರವಿಂದ್ ರಾಘವನ್ ಅವರು 62,000 ಇವತ್ತು ಈಗಾಗಲೇ ಕೊಟ್ಟವ್ರೆ. ಡಾಕ್ಟರ್ ಗಂಗಾಧರ್ ಅವರು ಇಲ್ಲಿ ಭೇಟಿ ನೀಡ್ತಿದ್ದಾರೆ. ಇನ್ನೂ 3-4 ಜನ ದಾನಿಗಳಿಗೆ ಬರ್ತಾರೆ. ಆದರೆ ಒಂದು ಖುಷಿ ಅಂತಂದರೆ ಯಜಮಾನರು ಸ್ವಂತ ಕೆಲಸ ಮಾಡ್ತಿದ್ರು. ಯಜಮಾನರು ಸಹ ಒಂದು ಸ್ವಂತ ಮನೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಈ ಮೂಲಕ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತೀನಿ. ನಾವು ಮಾಡಬೇಕಾದ ಎಲ್ಲ ಊರುಗಳಲ್ಲೂ ನಮ್ಮ ಊರಿನ ಶಾಲೆ ನಮ್ಮ ಶಾಲೆ ಇದು ಅಂತೇಳಿ ನಾವು ಕೆಲಸ ಮಾಡ್ತೀವಿ. ಆಟೋಮೆಟಿಕಾಗಿ ಎಲ್ಲ ಕಡೆ ಅಪ್ಗ್ರೇಡ್ ಆಗ್ತದೆ. ಎಲ್ಲ ಕಡೆನೂ ಸಹ ದಾನಿಗಳವ್ರೆ ಬೆಳವಣಿಗೆ ಆಗ್ತದೆ. ಈಗಾಗಲೇ ನಾವು ಹಿರಿಮಳ್ಳಿ ಇರ್ಬೋದು, ಬಿಸಿಲಳ್ಳಿ ಇರ್ಬೋದು, ಸಣ್ಣಕೊಪ್ಪ ಇರ್ಬೋದು, ಎಲ್ಲ ಕಡೆ ಪ್ರಯತ್ನ ಮಾಡಿದ್ವಿ. ಇವತ್ತು ಬೆಟ್ಟಳಿಗೆ ಬಂದಿದ್ದಾರೆ. ಎಲ್ಲರೂ ಕೃತಜ್ಞತೆ ಅಂತ ಅರವಿಂದ್ ರಾಘವನ್ ಅವರು ಶೀಘ್ರದಲ್ಲಿ 2-3 ದಿನದಲ್ಲಿ ನಿಮಗೆ ಬರಲಿ ಅಂತ ಈ ಮಂಜಣ್ಣ ಮತ್ತು ಅವರ ಸ್ನೇಹಿತರುಗಳು ಹೆಬ್ಬೆಟ್ಟಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗಾಗಿ ಪ್ರತಿನಿತ್ಯನೂ ಬಂದು ಫೋನ್ ಮಾಡ್ತಾನೆ ಇರ್ತಾರೆ. ಹಾಗೆ 3 ದಿನಕ್ಕೆ ಸಾರಿ ಬಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅವರು ನಿತ್ಯ ಬಂದು ಏನು ಮಾಡ್ತಾ ಇದ್ದಾರೆ, ನಿತ್ಯ ಕೆಲಸದ ಪ್ರೋಗ್ರೆಸ್ಸನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾರೆ. ವಿಚಾರನ ಮಂಜಣ್ಣ ಮತ್ತು ಅವ್ರ ಸ್ನೇಹಿತರು ಹಾಗೂ ಅರವಿಂದ್ ರಾಘವನ್ ಅವರಿಗೆ ನಾವು ಊರಿನ ಕಡೆಯಿಂದ ಅತ್ಯಂತ ಆಭಾರಿಯಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸೋದು. ಅವ್ರ ಸಹಕಾರ ಅವರ ಯಾವತ್ತೂ ಕೂಡ ನಮಗೆ ಇದ್ದರೆ ಇರಬೇಕು ಅಂತೇಳಿ ಪರಮಾತ್ಮನಲ್ಲಿ ಮತ್ತು ಅವರಿಗೆ ತುಂಬ ಬೇಡ್ಕೊಳ್ತಾ ಇದ್ದೀನಿ. ಅವ್ರು ಇನ್ನೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅರವಿಂದ್ ರಾಘವನ್ ಅವ್ರ ಜೊತೆ ಮಾತಾಡಿದ್ದೀರಾ ನೀವು? ಮಾತಾಡಿದ್ದೀನಿ. ಅರವಿಂದ್ ರಾಘವನ್ ಜೊತೆಲಿ ಮಂಜಣ್ಣವರು ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿದ್ರು. ಆ ಪುಣ್ಯಾತ್ಮ ಅವರು ಜೊತೆ ಮಾತಾಡಿದ್ರು. ಅವ್ರು ನೋಡೋ ಭಾಗ್ಯ ಹತ್ರದಲ್ಲಿ ನೋಡೋ ಭಾಗ್ಯ ಇಲ್ಲನವರು ಅವ್ರ ಜೊತೆ ಮಾತಾಡೋ ಒಂದು ಭಾಗ್ಯನ ಕಲ್ಪಿಸ್ಕೊಟ್ರು ಮಂಜಣ್ಣವರು. ಅವರು ಮತ್ತೊಮ್ಮೆ ನಮ್ಮ ಶಾಲೆ ಬರಬೇಕು, ಒಂದು ಸಾರಿ ಬಂದಿಲ್ಲ, ದಯಮಾಡಿ ಬಂದು ನಮ್ಮ ಶಾಲೆಯ ಬೆಳವಣಿಗೆನ ನೋಡಿಕೊಂಡು ಅವ್ರು ಇನ್ನೂ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ಶಾಲೆ ಅಭಿವೃದ್ಧಿಗೆ ಸಹಾಯ ಕೇಳಿದಾಗ ಅವ್ರು ಯಾವ ರೀತಿ ಸ್ಪಂದಿಸಿದ್ರು? ಮಾಡಿ ನಾವು ತಂದುಕೊಡ್ತೀನಿ, ನೀವು ಈ ರೀತಿ ನೀವೆಲ್ಲ ಊರಿನವ್ರು ಒಗ್ಗಟ್ಟಾಗಿ ಮಾಡ್ತಾಯಿದ್ದೆ ಅಂತ ತುಂಬ ಖುಷಿ ಆಯ್ತಾ ಇದೆ ಅಂತೇಳಿ ತುಂಬ ಸಂತೋಷ ಕೊಟ್ಟರು. ಹಾಗೆ ನಿಮ್ಗೆ ಏನು ಕೇಳಿ ಅದನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ನೀವು ಸಂತೋಷದಿಂದ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ ಅಂತೇಳಿ ನಮಗೆ ಒಂದು ರೀತಿ ಮಾರ್ಗದರ್ಶಕರಾದರು. ಅವರಿಗೂ ಮತ್ತು ಮಂಜಣ್ಣ ಅವರ ಎಲ್ಲ ಟೀಮಿಗೆ ನಾನು ಅತ್ಯಂತ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.